ಒಳಗಡೆ ಹೋದ್ನವ. ಹಾಯ್ ಗುಡ್ ಮಾರ್ನಿಂಗ್. ರಾತ್ರಿ ಎಲ್ಲ ಇಲ್ಲಿ ಬಂದು ನಮ್ಮ ಮನೆಗಳ ಜಾಗದಲ್ಲಿ ಕೂತ್ಕೊಂಡು ಶೈಲಿ ಅವರು ಕುಣಿದ್ದೆ ಡ್ಯಾನ್ಸ್ ಮಾಡದೆ ಮಾಡಿದ್ರು. ಇರೋದೇ ಒಂದು ನನಗಂತೂ ಸಿಕ್ಕಾಪಟ್ಟೆ ಕಾಲು ನೋವು ಬಂತು. ಮುಗಿಸ್ಕೊಂಡು ಬಂದು ಅವ್ರಿಗೆ ಬಂತು ಬರ್ರಿ ನಾವು ಬಂದ್ ಮನೆಗೆ ಮತ್ತೆ ಹೋಗಿದ್ರಂತೆ ಮನೆಯವರು ಕರೆದ ಬೀಚ್ ಅಲ್ಲೇ ಎಲ್ಲ. ಅಯ್ಯಪ್ಪ ನನಗೆ ಕಾಲು ನೋವು ಬಂತು. ಡ್ಯಾನ್ಸ್ ಮಾಡೋರು ಅವರು ಬರೋರು ಅವರು ವಿಡಿಯೋ ಮಾಡಿಕೊಟ್ರೋಳು ನಾನಂತೂ ಸುಮ್ಮನೆ ಒಂದು ಜಾಗ ಕೂತ್ಕೊಂಡಿದ್ದೆಪ್ಪ. ಸಿಕ್ಕಾಪಟ್ಟೆ ಕಾಲು ನೋವು ಹೋಗ್ತಾಯಿತ್ತು. ಅದೇ ನನಗೆ ಜಾಸ್ತಿ ಟ್ರಾವೆಲ್ ಆಗ್ಬೋದು, ವಾಕ್ ಆಗ್ಬೋದು ಮಾಡಿದ್ರೆ ತುಂಬಾ ಕಾಲು ಪೇನ್ ಬರುತ್ತಲ್ವ. ಹಾಗಾಗಿ ಏನೂ ಮಾಡೋಂಗಿಲ್ಲ. ಇವಾಗ ಬೆಳಗ್ಗೆನೇ ಎದ್ದುಬಿಟ್ಟು ರೆಡಿಯಾಗಿದ್ದೀವಿ. ಮತ್ತು ನಾನು, ಶೈಲು, ಸುನಿ, ಪಾಪು, ನಮ್ಮ ಮನೆಯವರೆಲ್ಲರೂ ನಮ್ಮ ಮನೆಯವ್ರಿಗೆ ಬಟ್ಟೆ ಚೇಂಜ್ ಮಾಡ್ಕೊಳ್ರಿ, ಎದ್ದು ಸ್ನಾನ ಮಾಡ್ಕೊಂಡು ಅಂದರೆ ಕೊಳೆಯಾಗಿದೆ ಚೆನ್ನಾಗಿದೆ ಇರು ಅಂತಿದ್ದಾರೆ. ರಾತ್ರಿ ತಂದು ಹಾಕ್ಸಿದಲ್ಲ ಅಂತ ಅದಕ್ಕೆ ಚೇಂಜ್ ಮಾಡ್ಕೊಳ್ಳಿ ಅಂತ ಬಂದೆ. ಬುಜಿ ಬೇಬಿ ಅಂತ ಏನು ನೀರು ಮರಳೋ ನೈಟ್ 10 ಗಂಟೆಲಿ ಓಡಿ ಹೋಗ್ತಿದ್ದಾರೆ ಬೀಚ್ ಒಳಗಡೆ. ಕುಡಿತಾರೆ. ಈಗ ಬೆಳಗ್ಗೆ ಎದ್ದು ನಾನು ಕೇಳಿದೆ, ಅಮ್ಮಮ್ಮ ಏನು ಅನ್ನಿಸ್ತಮ್ಮಮ್ಮ ನೀನು ಬೀಚಲ್ಲಿ ಬೋವಲ್ಲಿ ಇಲ್ಲಿ ಮೇಲೆತ್ತು ಬಮ್ಮಂಗನೆ ಡೋರ್ ಓಪನ್ ಮಾಡಿ ತೋರಿಸ್ತೀನಿ ಬಾಲ್ಕನಿನ ಬಾಯಿಲಿ ನಾನು ಇಲ್ಲಿ ಬವ್ವ ಇಲ್ಲಿ ಹತ್ತು ಮೆಲ್ಗತ್ತವ. ಗುಡ್ ಮಾರ್ನಿಂಗ್ ಬುಜ್ಜು. ಸರಿಯಾಗಿ ಕುತ್ಕೋ, ಸರಿಯಾಗಿ ತೋರಿಸ್ತೀನಿ ನೀನು. ಬುಜ್ಜಿ ಏನು ಅನ್ನಿಸ್ತು? ಎಲ್ಲಿ ಬೀಚಲ್ಲಿ? ಅವನಿಗೆ ಬೀಚ್ ಒಳಗಡೆ ರೈಡಿಂಗ್ ಬೈಕ್ ಇದೆಯಲ್ಲ ಅದರಲ್ಲಿ ರೈಡ್ ಮಾಡಿಸ್ಬೇಕಂತ. ನೀನು ಒಬ್ಬನೇ ಹೋಗ್ತೀಯಾ? ಅವನು ಒಬ್ಬನೇ ಹೋಗ್ತಾನಂತೆ. ನಮಗೆ ಭಯ ಆದರೆ ಅವನಿಗೆ ಬೈಕ್ ಅದು ರೈಡ್ ಮಾಡಬೇಕಂತ. ಅವನಿಗಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಬುಜ್ಜಿ ಬೇಬಿ ಅಂತೂ. ಇಲ್ಲಂತೂ ಸಿಕ್ಕಾಬಟ್ಟೆ ಸೆಕೆ ಬಿಸಿಲು. ಅಂದರೆ ನಾವಿರೋದ್ರಲ್ಲಂತೂ AC ಫ್ಯಾನು ಎಲ್ಲ ಕೂಡ ಇದೆ. ಬೆಳಗಾನ ಅದನ್ನೇ ಓಡಿಸಿದ್ದೀವಿ. ಇವಾಗ ಮತ್ತೆ ಎಲ್ಲೂ ಕರ್ಕೊಂಡು ಹೋಗ್ತಾರೆ ಏನೋ ಅಂತ ಗೊತ್ತಿಲ್ಲ. ಸುನಿಲು ಇನ್ನೂ ತಿಂಡಿ ಆಗಿಲ್ಲ. ಮೊದಲಿಗೆ ಇವಾಗ ಹೋಗ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿದ್ವಿ, ಸ್ನಾನ ಮಾಡ್ತಾ ರೆಡಿ ಆದ್ವಿ. ಇವಾಗ ಹೋಗ್ಬಿಟ್ಟು ತಿಂಡಿ ಮಾಡೋಣ. ನಾನು ಇದು ಹಾಕ್ಕೊಂಡೆ. ನನ್ನ ಗೋಲ್ಡ್ ಯಾವುದು ತಗೊಬರಲಿಲ್ಲ, ಓಲೆ ಅಲ್ಲೇ ಬಿಚ್ಚಿ ಹಾಕ್ಬಿಟ್ಟು ಬಂದಿದ್ದೆ. ರಾತ್ರಿ ಬೇಡ ಹಾಕ್ಕೊಂಡಿದ್ದೆ. ಇದು ಹಾಕ್ಕೊಂಡೆ ನೋಡಿ. ಯಾಕೆ ಬುಜ್ಜಿ ಬಾಲ್ಕನಿ ಓಪನ್ ಮಾಡ್ತಿದ್ಯಾ? ಇರು ನಾನು ಓಪನ್ ಮಾಡ್ತೀನಿ ಇವಾಗ. ಬಾಲ್ಕನಿ ಓಪನ್ ಮಾಡ್ದಾ? ಬಿಡವಲ್ಲಿ ಇಳಿ ಕೆಳಗಡೆ. ಹೊರಗಡೆ ಬಂದರೆ ಎಷ್ಟು ಕಾವಿದೆ. ರೂಮಲ್ಲಿ ಎಷ್ಟು ತುಂಬ ಕೂಲಿದೆ. ಇದು ಬಾಲ್ಕನಿಯಲ್ಲಿ ಬಂದು ಕೂತ್ಕೊಂಡು ಹರಟೆ ಹೊಡಿಯೋಕ್ಕೂ ಆಗಲ್ಲ. ಯಾಕೆ ಹೇಳಿ ಅಷ್ಟು ಟೈಮು ಇಲ್ಲ. ಆದರೆ ಇಲ್ಲಿ ಕೂರೋಕ್ಕೂ ಕೂಡ ಅಷ್ಟು ಕಾವು ಬರ್ತಿದೆ. ಇಲ್ಲಿ ಚೇರ್ಗಳು ಕೂಡ ಕೊಡಿದ್ದಾರೆ. ಬಾಲ್ಕನಿಲಿ ಕೂತ್ಕೊಂಡು ಮಾತಾಡ್ತೀನಿ ಅಂದರೆ ಬಾಬುಜಿ ದೊಡ್ಡ ಬಾಲ್ಕನಿ ಅಂದರೆ ಈ ಸೈಡ್ ಇಲ್ಲ. ಬಾಬುಜಿ ಲಾಕ್ ಮಾಡ್ತೀನಿ. ಬುಜ್ಜಿ ಬಾ. ಆಯ್ ಮಗಳೇ. ಸುನೀಲ್ ಅಂತೂ ಇದನ್ನು ಹಾಕೊಂಡಿಲ್ಲ ಅಂತ ಟೀ ಶರ್ಟ್ ಹೇಳ್ತಾ ಈಗ ಹಾಕೊಂಡಿದ್ದಾಳೆ ಬೀಚ್ಗೆ ಹೋಗಿ. ಓ ಈ ಕಲರ್ನೇ ಹಾಕೊಂಡಿಲ್ಲ ಅಂತ 3 ಚೇಂಜ್ ಮಾಡ್ತಾರಾ? ಒಳ್ಳೆ ಕೆಲಸ. ಇವ್ರದ್ದು ಚೇಂಜ್ ಮಾಡಿದ್ರಾ? ಬಟ್ಟೆ ಎಲ್ಲ ಒಂದೇ ಕಲರ್ ಕಾಣ್ತಾವಲ್ಲ, ಎಲ್ಲ ಬ್ಲ್ಯಾಕ್ ತಗೊಂಡು. ಡ್ಯಾಡಿ ಹಾಕಿದ್ರೆ ಈಗ ಮಡಿ ಹಾಕಿದ್ರೆ ನನ್ನ ಬಗ್ಗೆ ಚೆನ್ನಾಗಿರುತ್ತೆ. ಡ್ಯಾಡಿ ಹಾಕತ್ತಾ? ಬ್ಯಾಗ್ ತಗೋಬೇಕಾ? ಎಸ್, ಸ್ವಾಮಿಗೌಡರು ಕೂಡ ರೆಡಿ ಆದರು. ಹೇಗೆ ಕಳಿಸ್ತಿದ್ದಾರೆ ನೋಡಿ ಸ್ವಾಮಿಗೌಡರು. ಇಷ್ಟ ಆಯ್ತೇನ್ರಿ ಡ್ರೆಸ್ಸು? ನಡ್ರಿ. ಇವಾಗ ತಿಂಡಿ ಮಾಡೋಕ್ಕೆ ಹೋಗೋಣ ಬನ್ನಿ. ಫ್ಯಾನ್ ಲೈಟೆಲ್ಲ ಆಫ್ ಮಾಡ್ಬೋದು. ಸುನಿಗಾ ನಡ್ರಿ. ಚಾರ್ಜ್ ಆಗ್ತಿದೆ ಆಗ್ಲಿಗೇನೆ. ಚಾರ್ಜ್ ಆಗ್ತಿದೆ ಫೋನ್ ತಗೊಳ್ಳೋದು ಅಂತಾನೆ ಸುನಿಗೆ. ಇಲ್ಲೇ ಅಕ್ಕಪಕ್ಕ ರೂಮ್ಗಳು, ಎದುರು ಬದ್ರು, ದೂರ ಏನಿಲ್ಲ. ಸದ್ಯಕ್ಕೆ ಎದುರು ಬದ್ರು. ಆ ಕಡೆ ರೂಮ್ ಅವ್ರದ್ದು, ನಮ್ಮದು ಈ ಕಡೆ. ಹಂಗೆ ಸಿಕ್ಕಿದೆ. ಚಾರ್ಜ್ ಆಗಲಿಯಾ? ಆಗ್ತೀವಿ ನಡ್ರಿ. ಅಲ್ಲಲ್ಲ ಒಂದೇ ಥರ ಪುಟ್ಟ ಒಂದೇ ಥರ ಹಾಕೊಂಡಿದ್ರು. ಮಾವಳಿಯ ನೆನೆನೆ ಹಾಕಿ ಹೋಗ್ತಾರೆ. ಹೋಗ್ಲಿ ಬನ್ನಿ, ಪರವಾಗಿಲ್ಲ. ಬುಜ್ಜಿ ಬೇಬಿ. ಓಯ್ ಏನದು ಬುಜ್ಜಿ? ಅವ್ರಿಗೆ ಕನ್ನಡ ಬರುತ್ತಾ? ಹೋಗಿ ಮಾತಾಡ್ತಿದ್ದೀಯಲ್ಲ ನೋಡಿ. ಏನೋ ಕೇಳ್ತಾ ಇದ್ದಾನೆ ಮಗ ಬಂದು. ತಿಂಡಿ ಆಯ್ತಾ ನಿಮ್ಮದು ಅಂತ ಕೇಳ್ತಾವನೆ.
ಯಾರಲ್ಲಿ ನಿಂತಿದ್ರೆ ಬಾ. ನಾವು ಮೊದಲಿಗೆ ಈ ಹೋಟ್ಲೊಳಗೆ ಬಂದ್ವಿ, ಅಂದರೆ ಇಲ್ಲೇನೋ ಅದು ಯಾವುದೋ ಬೇರೆ ಬೇರೆ ಇದೆ ಅಂದರು. ಬೆಳಗ್ಗೆ ತಿಂಡಿನಿಗೆ ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಿದ್ವಿ. ಅಲ್ಲಿ ನೋಡಿ ಅಲ್ಲೇ ಎಣ್ಣೆ ಅದೆಲ್ಲ ಇಟ್ಬಿಟ್ಟಿದ್ದಾರೆ. ಇಲ್ಲಿ ನೈಟ್ ಟೈಮೆಲ್ಲ ಫುಲ್ ಡ್ಯಾನ್ಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ಇದೇನು ಸ್ವಲ್ಪ ಮಧ್ಯ ಬರಾಗ್ಬಿಟ್ಟಿದೆಯಲ್ಲ, ಒಂದು 7-8 ಸೆಕೆಂಡ್ ಹಿಂಗೆ ಆಗ್ಬಿಟ್ಟಿದೆ, ಗೊತ್ತಿಲ್ಲ. ಎಸ್, ನೋಡೋಣ ಇಲ್ಲಿ ಏನೆಲ್ಲ ಸಿಗುತ್ತೆ ಅಂತ. ಸುನಿ ಕೊಟ್ಟಿದ್ದೀವಿ ಆರ್ಡ್ರ್ ಮಾಡಿಯಪ್ಪ ಅಂತ. ಏನು ತರಿಸ್ತಾರೆ ಗೊತ್ತಾಗುತ್ತೆ. ಫುಲ್ AC. ಇಲ್ಲಿ ಪೂರಿ ಇದೆ, ರೈಸ್ ಐಟಮ್ ಚೆನ್ನಾಗಿರೋ, ಮತ್ತು ಇಲ್ಲಿ ತುಂಬಾ ಪೂರಿ ಬಾಜಿ ಕಾಸ್ಟ್ಲಿ ಕೂಡ ಆಗೋದಿಲ್ಲ. ಬೇಡ ಅಂದರೆ ಯಪ್ಪ ಜಾಸ್ತಿ. ಸೆಟ್ ದೋಸೆ 3 ದೋಸೆ ಕೊಟ್ಟಾರೆ, ಅದ್ರ ಮೇಲೆ ಎಳ್ಳು. ಇಲ್ಲಿ ಏನಿದೆ ಏನಿಲ್ಲ, 3 ದೋಸೆ ವಾಟರ್ ಅಷ್ಟೇ, ನಾರ್ಮಲ್ ವಾಟರ್ ಅಂತ ತೋರಿಸ್ತೀನಿ. ಭಯ ಆಗ್ಬಿಡ್ಬೇಕು ಹಂಗೆ ಬರುತ್ತೆ. ಪೂರಿ ಬುಜ್ಜಿ, ಏನು ಪೂರಿ ಇಷ್ಟು ದೊಡ್ಡದು. ನಮ್ಮ ಮನೆಯವ್ರಿಗೆ ಶೈಲಿ ಏನೋ ತರಿಸ್ಕೊತಾರೆ ನೋಡಿ. ಅಲ್ಲ ಇಲ್ಲಿ ಬಂತು ಇಬ್ಬರು ಸೇಮ್ ಕಡಿಮೆ. ಓಕೆ, ನಮ್ಮದೇ ಚೆನ್ನಾಗಿದೆ. ಎಷ್ಟು ಪೂರಿ ಖಾಲಿ ಮಾಡಬೇಕು? ಓಕೆ, ಸ್ಪೂನೆಲ್ಲ ಬೇಡ. ಇದ್ಕೋ, ನಿಮ್ಗೇನು ಬಂತು? ಏನು ಹೇಳಿದ್ರು ನೋಡಿ, ಗ್ರೀನ್ ಟೀ ತಂದು ಬ್ರೆಡ್ ಟೀ ತರಲ್ಲ ಅಂದರು. ಶೈಲಿದು ಬ್ರೇಕ್ಫಾಸ್ಟ್ ಏನಪ್ಪ ಅದು? ಸ್ಯಾಂಡ್ವಿಚ್ ಚಪಾತಿ. ಏನು ಸ್ಯಾಂಡ್ವಿಚ್ ಗೊತ್ತಿಲ್ಲ ಅಂತ. ವೆರೈಟಿ ಸ್ಯಾಂಡ್ವಿಚ್. ಹಾಂ, ನೀನು ತಿಂದ್ಬಿಟ್ಟೆ ಆಮೇಲೆ. ಫೈನಲಿ ಟೀ ಬಂತು. ಇಷ್ಟೆಲ್ಲ ತರಿಸ್ಕೊಂಡಿದ್ವಿ. ಬಿಲ್ ಎಷ್ಟು ಬರ್ತದೆ ಹೇಳ್ತೀನಿ. ಇಲ್ಲಿ 765 ಅಂದರೆ 765 ರೂಪಾಯಿ. ಇಷ್ಟು ತಿಂಡಿಗೆ ನೋಡಿ ಏನೂ ಇಲ್ಲ. 2 ಪ್ಲೇಟ್ ಪೂರಿ, 2 ಪ್ಲೇಟ್ ದೋಸೆ, 3 ಪ್ಲೇಟ್ ದೋಸೆ, ಶೈಲದೊಂದು ಸ್ಯಾಂಡ್ವಿಚ್ ಮತ್ತು 3 ಟೀ. ಎಷ್ಟೊಂದು ಬಿಲ್ ಆಗಿದೆ. ಓಕೆ, ಏನು ಮಾಡೋಂಗಿಲ್ಲ. ಹೊರಗಡೆ ಅಂದರೆ ಹಿಂಗೇನೆ. ನೆನ್ನೆ ಆಗಿತ್ತು 1,500 ಬಿಲ್ಲು ನೈಟ್ ಊಟ. ಫುಲ್ ಪ್ಯಾಕಿಂಗ್ ಮಾಡಿ ನಾವು ಇನ್ನು ಇಟ್ಬಿಟ್ಟು ಹೋಗ್ತೀವಿ. ಅಲ್ಲಿದೆ ನಿಮ್ಮದಾ? ಇಲ್ಲೇ ಇದೆಯಲ್ಲ. ಅಂತ ಸಿಕ್ಕಾಬಟ್ಟೆ ಬಿಸಿಲಿದೆ ನಿಜ. ನಾವು ಸಂಜೆ ಬಂದಿದ್ದಕ್ಕೂ ಬೆಳಗ್ಗೆ ಬರೋದಕ್ಕೂ ತುಂಬ ಇದೆ. ಅಲೆಗಳು ಕೂಡ ತುಂಬ ಜೋರಾಗಿ ಬರ್ತಾಯಿದೆ. ದೂರದಿಂದ ನೋಡ್ತಾಯಿದ್ರೆ ಬಿಸಿಲಂತೂ ಸಿಕ್ಕಾಬಟ್ಟಿದೆ ನೋಡಿ. ಇಲ್ಲೆಲ್ಲ ಮಲಗಿದ್ದಾರೆ ಆಲ್ರೆಡಿ. ಬಿಸಿಲು ಯಪ್ಪ. ನೆನ್ನೆ ನಿಜವಾಗ್ಲೂ ಸಂಜೆ ಮೇಲೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸಂಜೆ ಟೈಮು ಅಷ್ಟೇ ಕೂಲ್ ಇರುತ್ತೆ. ಮತ್ತು ಇವಾಗ ನೋಡಿ ಮರಳ ಮೇಲೆ ಕಾಲಿಡೋಕ್ಕಾಗ್ತಿಲ್ಲ, ಅಷ್ಟು ಸುಡ್ತಾಯಿದೆ. ಬರೀ ಕಾಲಲ್ಲಂತೂ ಬರೋಕ್ಕಲ್ಲ. ಶೈಲಿ ಕೂಡ ಸ್ಲಿಪ್ಪರ್ಗಳೆಲ್ಲ ತೊಗೊಂಡು ನಾವು ಶೂವೆಲ್ಲ ಅಲ್ಲೇ ಬಿಟ್ಟು. ಮತ್ತು ಇಲ್ಲಿ ನೋಡಿ ಮುಂದೆ ಹೋಗಿ ತೋರಿಸ್ತೀನಿ ನೋಡಿ. ಪ್ಯಾರಾಚೂಟ್ ಎಲ್ಲ ಹಾರಿಸ್ತಾ ಇದ್ದಾರೆ ಒಳಗಡೆ. ಇಲ್ಲೇನೋ ನಡೀತಾ ಇದೆ. ಏನಿದು? ಏನಕ್ಕೆ ಇಲ್ಲಿ ನಿಂತಿದ್ದಾರೆ ಜನಗಳೆಲ್ಲ ನೋಡಿ. ತುಂಬ ಇದೆ. ಹತ್ರಕ್ಕೆ ಹೋಗೋಣ ಬನ್ನಿ. ನೋಡಿ ಈ ಕಡೆ ಎಲ್ಲ ಬೋಟು ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಜನಗಳಿದ್ದಾರೆ. ಯಾರೋ ಒಬ್ರು ಹೇಳಿದ್ರಪ್ಪ, ಏನಂತ, ಗೋವಾದಲ್ಲಿ ಚೆನ್ನಾಗೇ ಇಲ್ಲ, ನೀರಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಮಸ್ತ್ ಇದೆ, ಜನಗಳು ಆಗಿದ್ದಾರೆ. ನೀರು ಅಂತೂ ಸಖತ್ತಾಗಿದೆ. ಅಲ್ಲಿ ಮರಳೆಲ್ಲ ಹಾಕೊಂಡು ಬಿದ್ಕೋದಾ ಆಡ್ತಿದ್ದಾರೆ ಮೇಲೆಲ್ಲ. ಓ, ಹತ್ರಕ್ಕೆ ಹೋಯ್ತೀವಿ ನೋಡಿ ಇವಾಗ. ಮೈ ಗಾಡ್,
ನೋಡಿ ಜನಗಳೆಲ್ಲ ಬಂದಿದ್ದಾರೆ ಆಲ್ರೆಡಿ, ಇಲ್ಲಿಂದ ಅಲ್ಲಿವರೆಗೂ ಇದ್ದಾರೆ. ಒಳಗಡೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ನಿಮಗೆ, ಆದಷ್ಟು ಝೂಮ್ ಆಗ್ತೀನಿ ನೋಡಿ. ಅಲ್ಲಿ ನೋಡಿ ಅಲ್ಲೆಲ್ಲ ಪ್ಯಾರಾಚೂಟ್ ಆಗ್ಬೋದು, ಬೋಟ್ಗಳಾಗ್ಬೋದು, ತುಂಬ ನನಗೆ ಕಾಣ್ತಾ ಇದೆ. ಇಲ್ಲಿ ಕಡಿಮೆ ಆದರೂ ಅಲ್ಲಿಂದ ಇಲ್ಲಿವರೆಗೂ ನೋಡಿದ್ರೆ ನೂರಾರು ಬೋಟ್ಗಳು, ಪ್ಯಾರಾಚೂಟ್ಗಳು ಕಾಣಿಸ್ತಾ ಇದೆ. ಇನ್ನೆಲ್ಲೆಲ್ಲಿ ಹೇಗಿದೆಯೋ ನಂಗೆ ಗೊತ್ತಿಲ್ಲ. ನೀರಂತೂ ಮಸ್ತ್ ನೀರು ನೋಡಿ. ಇಲ್ಲಿ ಇದು ಮರಳಿರೋದ್ರಿಂದ ಈ ಥರ ಕಲರ್ ಇರೋದು, ನೀರಂತೂ ವೈಟ್ ಚೆನ್ನಾಗಿದೆ, ನೀರು ತೊಂದರೆ ಇಲ್ಲ. ಇಲ್ಲಿ ಮರಳು ಜೊತೆ ಹೋಗೋದ್ರಿಂದ ಇದು ಕೆಸರು ಥರ ಬಂದು ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಕೆಸರಲ್ಲ, ಪ್ಯೂರ್ ವೈಟ್ ಇದೆ ನೀರು ಬಂದು. ಇಲ್ಲಿ ಬಂದು ಮರಳು ಜೊತೆ ಆ ನೀರು ಬರ್ತಾ ಇರೋದು ನೋಡಿ. ಸಿಕ್ಕಾಬಟ್ಟೆ ಮಸ್ತ್ ಮಜಾ ಮಾಡ್ತಾರೆ ಜನಗಳಂತೂ. ಇಲ್ಲಿ ನೈಟ್ ಅಂತೂ 2 ಕಣ್ಣು ಸಾಲದು. ಬೆಳಗ್ಗೆ ಟೈಮ್ ಆದರೆ ಬೆಳಗ್ಗೆನೇ ಬಂದರೆ ಇನ್ನೂ ಜನಗಳು ಬರ್ತಾರೆ ಅಂದ್ಕೊಳ್ತೀನಿ. ಓ ಏ ಏ ಏ ನಮ್ಮ ಬುಜ್ಜಿ ನೋಡಿ 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 ಹೋಯ್ತಾ ಇದ್ದಾನೆ ನೋಡಿ. ಈಗ 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 ಮತ್ತೆ ಯಾಕೆ ಹೋದೆ ಒಬ್ಬನೇ? ಒಬ್ಬ ಅಲ್ಲಿ ಬಂತು. ಅವ್ನು ಯಾರಪ್ಪ ಮುಳುಗಿ ಹೋಯ್ತಾ ಇದ್ದಾನೆ ನೋಡಿ, ಬರ್ತಾ ಇದೆ ಅಲ್ಲೇ ಬುಜ್ಜಿ ಓಡ್ದವನು ನೋಡ. ಹುಡುಗ ಅನ್ಕೊತಿದ್ದಾನೆ. ಫ್ರೂಟ್ಸ್ ಎಲ್ಲ ಮಾರ್ತಾ ಇದ್ದಾರೆ ಇಲ್ಲಿ. ಇವಾಗ ನಾವು ಸ್ವಲ್ಪ ಎಂಜಾಯ್ ಮಾಡ್ತೀವಿ, ಆ ನಂತರ ವೀಡಿಯೋ ಮಾಡ್ತೀವಿ. ಯಾಕೆಂದರೆ ಯಾರಾದರೂ ನಮ್ಮದು ವೀಡಿಯೋ ಮಾಡಿಕೊಟ್ರೆ ನೋಡೋಣ, ಇಲ್ಲ ಅಂದರೆ ಫೋನ್ ಇಡಬೇಕಾಗತ್ತಲ್ವ, ನೋಡೋಣ. ನಮ್ಮ ಬುಜ್ಜಿ ಅಂತ ಕೆಳಗಡೆ ಕೂತಾಯಿತು. ನಾನು ಸ್ಲಿಪ್ಪರ್ ಕೂಡ ಒಂದು ಸೈಡ್ ಇಡ್ತೀನಿ. ಅಪ್ಪ ಮಗಳಿಂದ ನಿಂತ್ಕೊಂಡಿದ್ದಾರೆ. ಇನ್ನು ಸ್ಲಿಪ್ಪರ್ ಬಿಡೋ ಮೇಲೆ ಬಿಟ್ಬಿಡು ಬುಜ್ಜಿ. ಸುನಿ ಅಲ್ವಾ? ಆ ಆಟ ಎಲ್ಲ ಆಡಕ್ಕ ಹಬ್ಬ. ಅದಂಗೆ ಮಮ್ಮಿ. ನಾವೇ ಹಿಂದೆ ಬೋಟ್ ಅಲ್ವಾ? ಹೆಂಗ್ ಹೋಯ್ತದೆ? ನೈಸ್ ನೈಸ್. ಕೂತ್ಕೊಂಡ್ರೆ ಏನು ಕರ್ಕೋಗಲ್ಲ. ಹಾ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ನೋಡಪ್ಪ ಹತ್ತಾ ಇದಾರೆ. ನಮ್ಮ ಶೈಲಿನ ಹತ್ತಿಸ್ತೀನಿ. ಅವ್ರು ಹತ್ತುತ್ತಾರೆ, ಇವ್ರು ಓಡಿಸ್ತಾರೆ. ಬುಜ್ಜಿ ನೀನು ಹೋಗ್ತಾ ಇದ್ ಹತ್ತಿಸ್ಲಾ? ಹೋಗ್ತೀಯಾ ರೈಡಿಂಗ್ಗೆ? ಹೇಳಿದ್ರೆ ಬೆಳಗ್ಗೆ ಹೆಂಗೆ ಹೋಗ್ತಾ ಇದೀವಿ? ನಾವೇ ಹಿಂದೆ ಹೋಗ್ತಿದೀವಿ. ನೀರು
ಅಲ್ಲಿ ನೋಡಿ ಈಗ ನೋಡಿ ಮಮ್ ಹಾಕ್ತೀನಿ ಹಾಕಿದಾರಲ್ಲ ಸೇಫ್ಟಿ ಏನ್ ಹೇಳ್ತಾರ ಒಂದ್ಸರಿ ಅಲ್ಲ ಬಂದು ತಗೊಂಡ್ಬಿಡ್ತದ ಓ ಮೈ ಗಾಡ್ ಅಯ್ಯೋ ಪುಟ್ಟ ಎಲ್ಲಿ ಕಾಣಿಸ್ತಲ್ಲ ಅಲ್ಲಿ ನೋಡಿ ಇಲ್ಲಿ ಅಯ್ಯೋ ಎಷ್ಟು ನೀರು ಅಲ್ಲೋಯ್ತಾ ಅಯ್ಯೋ ಏನ್ ಅಲೆಗಳು ಅದೇನೆ ನೀರು ಬೇಜಾನು ನೀರು ಮಾತ್ರ ಫುಲ್ ಇದ್ರಿಂದ ಗೊತ್ತಿಲ್ಲ ನೈಟು ಬಂದ್ರು 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 ಅಂತೂ ಇಂತೂ ಬಂದ್ರಪ್ಪ ಈಗ ನೋಡಿ ಎಷ್ಟು ಅದರಿಂದ ಯಾವ್ದ್ರಲ್ಲಪ್ಪ ಬೈಕಲ್ಲ ಬೈಕ್ ರೈಡಾ ಶೈಲು ಬೈಕ್ ರೈಡ್ ಸ್ಕೂಟರ್ ಎಲ್ಲ ಐದು ರೈಡಿಂಗ್ ಕಾರ್ ರೈಡಿಂಗು ಎಲ್ಲ ರೈಡ್ ಮಾಡ್ತಾರಂತೆ ನೋಡೋಣ ಪುಟ ಅದ್ರೊಳಗಡೆ ಹಾಕೋ ವಿಡಿಯೋ ಮಾಡ್ಕೊ ಬುಜ್ಜಿ ಅಲೆಗಳು ಹೊತ್ಕೊಂಡು ಬಂದ್ರೆ ಹೆಂಗ್ ಹೊತ್ಕೊಬತ್ತು ಗೊತ್ತಾ ಇಷ್ಟೊತ್ತು ಗಂಟ ಹಬ್ಬ ಅಯ್ಯೋ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ ಪುಟ ಚಡ್ಡಿ ಒಳಗಡೆ ಇನ್ನೆರಡರಲ್ಲಿ ರೈಡ್ಗೆ ಹೋಗ್ಲೇಬೇಕು ಅಂತ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡು ಬಂದವ್ರೆ ಯಾವ ಥರ ಇದೆ ರೈಡ್ ಗೊತ್ತಿಲ್ಲ ಶೈಲು ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಹೇಳ್ತಾಳಪ್ಪ ಎಸ್ ಎಸ್ ಶೈಲಿಗೆ ಜೀವ ಪುಕ್ಕ ಪುಕ್ಕ ಸುನಿಗೆ ಪಕ್ಕ ಪಕ್ಕ ಸುನಿ ಅಂತೂ ಹೆಂಗ್ ಬೇಕಾದ್ರು ಆಡ್ತೀನಿ ಅಂತಾರೆ ನೀರಲ್ಲಿ ಶೈಲು ಅಂತೂ ಒಳಗ ಜೀವ ಪುಕ್ಕ ಪಕ್ಕ ನನ್ನ ಗಂಡಂತೂ ನಾನು ಬರೋದೇ ಇಲ್ಲ ಅದಕ್ಕೆ ಬೇಕಾದ್ರೆ ಹೋಗು ನಾನದು ಬರೋದೇ ಇಲ್ಲ ಅಂತಾರೆ ನೋಡಿ ಹೆಂಗೆ ಹೆಂಗೆ ಅವ್ರು ಬಿಗೆ ಬ್ಯಾಗ್ ಕೊಟ್ಬಿಡಿ ನನ್ನ ಕೈ ಅಂತ ಒಂದು ಬ್ಯಾಗ್ನ ತಗೊಂಡ್ರೆ ಹಂಗಾರೆ ಬ್ಯಾಗ್ ಇದ್ಕೊಂಡು ಆಟ ಆಡಿಸ್ತಾ ಸ್ವಲ್ಪ ಹೊತ್ತು ಎಷ್ಟು ಚಂದ ಆಟ ಆಡ್ತಾರೆ ಅಂದರೆ ನಮ್ಮ ಬುಜ್ಜಿಗಂತ ಅವನು ಹೋಗ್ಬೇಕು ಓ ಬಿಡ ವಿಡಿಯೋ ಮಾಡ ಚೆನ್ನಾಗಿ ನೋಡೋಣ ಅದನ್ನ ಒಬ್ಬೊಬ್ರನಾ ಡ್ಯಾಡಿ ಬರ್ಲವಂತೆ ನೋಡಿ ಸೈಲು ಸುನಿ ಇಬ್ಬರು ಕೂಡ ಹೋಗಿದ್ದಾರೆ ಅಂದರೆ ಇಲ್ಲಿ ಗೇಮ್ಸ್ಗೆಲ್ಲ ಬೇರೆ ಬೇರೆ ದುಡ್ಡೇ ಇರುತ್ತೆ ಏನೋ ಒಬ್ಬೊಬ್ಬರಿಗೆ 1100 ಏನೋ ಇದೆಯಂತೆ 4 ಗೇಮ್ಸ್ ಇದೆ ಆಟ ಇದೆ ಅಯ್ಯಪ್ಪ ಅಲ್ಲಿ ಓದೋದಂಗೆ ನೀರು ತಂದು ಬಿಡ್ತಿದೆ ಸುನಿ ಹೆಂಗೆ ಎಗ್ರಿಬಿಟ್ರು ನೋಡಿ ಅದು ಹೆಂಗೆ ಭಯ ಇಲ್ಲದೆ ಹೋಗ್ತಾರೋ ಗೊತ್ತಿಲ್ಲ ನನಗಂತೂ ನಮ್ಮನ್ನು ಆಟ ಆಡಿ ಅಂತ ಹೇಳಿದ್ರು ನಾನು ನಮ್ಮ ಮನೆಯವ್ರಿಗೆ ಬಿಲ್ಕುಲ್ ಆಟ ಆಡಲ್ಲ ಅಂದ್ವಿ ಏನಕ್ಕೆ ಅಂದರೆ ಮೊದಲೇ ನೀರು ಅಂದರೆ ಭಯ ನನಗೆ ನಮ್ಮ ಮನೆಯವ್ರಿಗೂ ಇದೆಲ್ಲ ಆಗೋದೇ ಇಲ್ಲ ಮತ್ತು ಬುಜ್ಜಿ ಬೇಬಿ ಇದ್ದಾನೆ ಅವ್ನು ನೋಡ್ಕೋಬೇಕು ಅವನಿಗಂತೂ ಮರಳಲ್ಲಿ ಆಟ ಆಡೋದಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಸರಿ ನೀವು ಆಟ ಆಡಿ ನಾವು ಪಾಪನ ನೋಡ್ಕೊಳ್ತೀವಿ ಅಂತ ಹೇಳಿದ್ವಿ ನಮ್ಮ ಮನೆಯವರಂತೂ ಅಯ್ಯೋ ಅಲ್ಲಿಂದಲೇ ಬಾಯ್ ಬಿಡ್ಕೊತಾ ಇದ್ದಾರೆ ಮಗಳನ್ನೋಳಿನ್ನು ಎಲ್ಲಪ್ಪ ನೀರಿದೆ ಇಷ್ಟೊಂದು ಅಲೆಗಳು ಬರ್ತಿದೆ ದಬಾಕ್ಬಿಡುತ್ತೆ ಬಿದ್ದುಬಿಡ್ತಾರೆ ಅಂದ್ಬಿಟ್ಟು ಅವ್ರಿಗೆ ಅಲ್ಲಿಂದನೇ ಭಯ ನನಗೂ ಸೇರಿಸ್ಕೊ ಬೈತಿದ್ದಾರೆ ನೀನು ಒಂದು ಮಾತು ಬೈಯೋದಿಲ್ಲ ಅವ್ರಿಗೆ ಏನಿಲ್ಲ ಸುಮ್ಮನೆ ಇದೆ ಅಂತ ನಾವೇ ಆಟ ಆಡ್ತೀವಿ ಅಂದಾಗ ನಾವು ಬೈಯೋದ್ರಿಂದ ಏನು ಸಿಗುತ್ತೆ ಹೇಳಿ ಪಾಪ ಆಟ ಆಡಲಿ ಅಂತ ನಾನು ನೋಡಿ ಅಲ್ಲಿ ಹೋಯ್ತಿದ್ದಂಗೆ ಅಲೆ ಬತ್ತಿದಂಗೆ ಪಿಚ್ ಬಿಟ್ಬಿಟ್ಟಿರ್ತಾರೆ ಅವ್ರು ದಬಾಕಬೇಕು ಅಷ್ಟೇ ಯಾಕೆಂದರೆ ಸುನಿಲ್ ಇರೋದ್ರಿಂದ ನನಗೆ ಭಯ ಇಲ್ಲ ಅವ್ರಿಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಬರುತ್ತೆ ಶೈಲು ಮತ್ತು ಸೇಫ್ಟಿ ಜಾಕೆಟೆಲ್ಲ ಹಾಕಿರ್ತಾರೆ ಮತ್ತು ಅಲ್ಲೇ ಸುತ್ತಮುತ್ತ ಕೂಡ ಇರ್ತಾರಲ್ವ ಭಯ ಏನು ಬೇಡ ಅಂದ್ಕೊಳ್ತೀನಿ ನಮ್ಮಂಥವ್ರಾದ್ರೆ ಅಲ್ಲೇ ಬಿದ್ದು ನೀರು ಕುಡಿತೀವಿ ಅಷ್ಟೇ ಬುಜ್ಜಿ ಬೇಬಿ ಅಂತೂ ಮಣ್ಣಲ್ಲಿ ಆಟ ಆಡೋದು ನನ್ನನ್ನು ಈ ಬಿಸಿಲಲ್ಲಿ ಒಣಗಿಸಿ ನಾನಾಗೇ ಇಲ್ಲ ಅಷ್ಟು ಟ್ಯಾನ್ ಆಗಿದೆ ಯಾಕೆಂದರೆ ಹೆಚ್ಚು ಕಡಿಮೆ ಒಂದು 3 ರಿಂದ 4 ಗಂಟೆ ಟೈಮು ಶೈಲವ್ರ ಗೇಮ್ ಮುಗಿಸ್ಕೊಬರೋವರೆಗೂ ನಾನು ಅಲ್ಲೇ ಕೂತ್ಕೊಂಡು ಬುಜ್ಜಿ ಬೇಬಿ ಜೊತೆ ಆಟ ಆಡೋದು ಅವನನ್ನು ನನ್ನನ್ನು ನೋಡೋಕ್ಕೆ ಆಗಲ್ಲ ಹಂಗಾಗಿದ್ದೀವಿ ಇವ್ರು ನೋಡಿ ಮುಗಿಸ್ಕೊಂಡು ಶೈಲಿ ಹೇಳ್ತಿದ್ದಾಳೆ ಹೆಂಗಿತ್ತಪ್ಪ ಎಕ್ಸ್ಪೀರಿಯೆನ್ಸ್ ಅಂದರೆ ಇದೆಲ್ಲ ಓಕೆ ಮಧ್ಯ ನೀರಲ್ಲಿ ಹೋಗಿ ಅದರಲ್ಲೆಲ್ಲ ಪ್ಯಾರಾಚೂಟಲ್ಲಿ ಆಟ ಆಡ್ತಾರಲ್ಲ ಯಪ್ಪ ಅನ್ಸ್ಬಿಡ್ತಾರ್ಗತ್ತು ನಾನಂತೂ ಎಲ್ಲ ವೀಡಿಯೋ ಮಾಡಿದ್ದೀನಿ ಹೋಗೋದು ಬರೋದು ಎಲ್ಲ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಗೊತ್ತಾಗುತ್ತೆ ಮತ್ತು ಇನ್ನೂ ನನ್ನ ಹತ್ರ ಒಂದು 3-4 ವೀಡಿಯೋ ಇದೆ ಅಲ್ಲೆಲ್ಲೇ ಅಪ್ಲೋಡ್ ಮಾಡ್ತೀನಿ
ಪೂರಾ ವೀಡಿಯೋ ಮಾಡಿದ್ದೀನಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೀವು ಬೇರೆದಕ್ಕೆ ಹೋಗ್ಲಿಕ್ಕೆ ಇವೆಲ್ಲ ಜಾಕೆಟ್ ಎಲ್ಲ ಹಾಕ್ಲೇಬೇಕಲ್ವಾ.